ನ್ಯಾಷನಲ್ ಹೈವೇ ಭೂಸ್ವಾಧೀನಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಬೃಹತ್ ಹಗರಣವನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಕೇಂದ್ರ ಸಚಿವ ಜಿಗಜಿಣಗಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರು. ಇದೀಗ ಪ್ರಧಾನಮಂತ್ರಿ ಕಚೇರಿಯಿಂದಲೇ ತನಿಖೆಗೆ ಆದೇಶ ಬಂದಿದ್ದು ಸಿಬಿಐನಲ್ಲೂ ಈ ಸಂಬಂಧ ದೂರು ದಾಖಲಾಗಿದೆ. ಇದು ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸುವರ್ಣ ನ್ಯೂಸ್ ಬಯಲಿಗೆಳೆದ ಹೈವೇ ದರೋಡೆ. ಕವರ್ ಸ್ಟೋರಿ ತನಿಖಾ ವರದಿಗೆ ಬೆಚ್ಚಿ ಬಿದ್ದ ಕೇಂದ್ರ ಸರ್ಕಾರ. ಪ್ರಧಾನಮಂತ್ರಿ ಕಚೇರಿಯಿಂದಲೇ ಬಂತು ತನಿಖೆಗೆ ಆದೇಶ. ವಿಜಯಪುರ ಸೊಲ್ಹಾಪುರ ರಾಷ್ಟ್ರೀಯ ಹೆದ್ದಾರಿ 13ರ ಚತುಷ್ಪಥಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವ ನೆಪದಲ್ಲಿ ಕೋಟಿ ಹಣ ಲೂಟಿ ಹೊಡೆಯಲಾಗಿತ್ತು. ಇದರಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಸೇರಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಕವರ್ ಸ್ಟೋರಿ ವರದಿ ಬೆನ್ನಲ್ಲೇ ನಮೋ ಬ್ರಿಗೇಡ್ನ ರಾಜ್ಯ ಉಸ್ತುವಾರಿ ರಘು ಅಣ್ಣಿಗೇರಿ ಪ್ರಧಾನಿ ಮೋದಿ ಅವರ ಪಬ್ಲಿಕ್ ಗ್ರೀವಿಯನ್ಸ್ ಸೇಲ್ಗೆ ತನಿಖೆ ನಡೆಸುವಂತೆ ದೂರು ದಾಖಲಿಸಿದರು. ದೂರನ್ನ ಗಂಭೀರವಾಗಿ ಸ್ವೀಕರಿಸಿರೋ ಪ್ರಧಾನಿ ಕಾರ್ಯಾಲಯ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿ ದಕ್ಷಿತಾ ದಾಸ್ ಅವರನ್ನ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ತಂಡ ಏನು ವಿಜಯಪುರ ನಗರದ ವಿಜಯಪುರ ಸೋಲಾಪುರ ಹೈವೇ ದರೋಡೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಏನಿವತ್ತು ರಾಜ್ಯಾದ್ಯಂತ ತಮ್ಮ ಟಿವಿಯಲ್ಲಿ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ನಾನು ಸುವರ್ಣ ನ್ಯೂಸ್ದಲ್ಲಿ ಪ್ರಸಾರವಾದಂಥ ಒಂದು ವರದಿಯನ್ನು ನೋಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದನ್ನು ಸಂಪೂರ್ಣ ತನಿಖೆ ಮಾಡಬೇಕು, CBIಯಿಂದ ತನಿಖೆ ಮಾಡಿಸ್ಬೇಕಂತೇಳಿ ಆಗ್ರಹ ಮಾಡಿದ್ದೆ. ಅದರ ಅನುಸಾರವಾಗಿ ಇವತ್ತು ಮತ್ತೆ ನಾನು ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ಸಂಪರ್ಕ ಮಾಡಿದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ 8ನೇ ತಾರೀಕಿನಂದು. ಅದನ್ನು ಇವತ್ತು ಫಾಲೋ ಮಾಡ್ತಾ ಮತ್ತೆ ಪ್ರಧಾನಮಂತ್ರಿ ಕಾರ್ಯಾಲಯವನ್ನು ಸಂಪರ್ಕ ಮಾಡಿದಾಗ ಅವರು ಈ ಹಗರಣವನ್ನು ತನಿಖೆ ಮಾಡಲಿಕ್ಕೆ ಹೈವೇದಲ್ಲಿ ನಡೆದಂಥ ಏನು ಬಡ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ ಇದನ್ನು ತನಿಖೆ ಮಾಡಲಿಕ್ಕೆ ಮಿಸಸ್ ದಕ್ಷಿತಾ ದಾಸ್ ಅನ್ನುವ ಒಬ್ಬ IAS ಆಫೀಸರ್ನ ನೇಮಕ ಮಾಡಿದ್ದಾರೆ. ಅದು ನಮಗೆ ತುಂಬ ಖುಷಿ ವಿಚಾರ. ಪ್ರಧಾನಿ ಕಾರ್ಯಾಲಯದ ಆದೇಶದ ಮೇರೆಗೆ ಕೇಂದ್ರದ ಹೆದ್ದಾರಿ, ಸಾರಿಗೆ ಹಾಗೂ ಸಂಪರ್ಕ ಇಲಾಖೆ ಜಂಟಿ ಕಾರ್ಯದರ್ಶಿ ದಕ್ಷಿತಾ ದಾಸ್ ಅವರು ತನಿಖೆ ಆರಂಭಿಸಿದ್ದಾರೆ. ತನಿಖಾ ಹಂತದಲ್ಲೇ ವಿಜಯಪುರ ಜಿಲ್ಲೆಯ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳಿವೆ. ಇನ್ನು ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿಗಳನ್ನ ತಮ್ಮ ಅಭಿಪ್ರಾಯವೇನು ಎಂದು ಕೇಳಲು ಹೋದ್ರೆ ಸರಿಯಾಗಿ ಸ್ಪಂದಿಸದೆ ಉಡಾಫೆ ಉತ್ತರ ನೀಡಿದರು. ಸುವರ್ಣ ನ್ಯೂಸ್ ಬಯಲಿಗೆಳೆದ ಹೈವೇ ದರೋಡೆ. ಸಿಬಿಐನಲ್ಲೂ ದಾಖಲಾಯಿತು ಹೈವೇ ದರೋಡೆ ದೂರು. ತಕ್ಷಣವೇ ಕಾರ್ಯಪ್ರವೃತ್ತವಾಗಲಿದೆ ಸಿಬಿಐ ತಂಡ. ಈ ಮಧ್ಯೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಚಾಲಕ ಪೃಥ್ವಿ ರೆಡ್ಡಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ವಿರುದ್ಧ ಸಿಬಿಐಗೆ ದೂರು ದಾಖಲಿಸಿದ್ದಾರೆ. ರಮೇಶ್ ಜಿಗಜಿಣಗಿ ಟೋಲ್ ಪ್ಲಾಜಾ ಸ್ಥಳಾಂತರಿಸಿ 50 ಕೋಟಿ ಅಕ್ರಮವೆಸಗಿದ್ದಾರೆ ಎಂದು ಪೃಥ್ವಿ ರೆಡ್ಡಿ ದೂರಿನಲ್ಲಿ ಆರೋಪಿಸಿದ್ದಾರೆ. ಲ್ಯಾಂಡ್ ಹಗರಣ ಏನು ನಡೆದಿದೆ ಆ ಟೋಲ್ ಪ್ಲಾಜಾ ಬಗ್ಗೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಶಿಫ್ಟ್ ಮಾಡಿದ್ದು ನಿಮ್ಮ ಚಾನೆಲ್ ಮೂಲಕ ನಮಗೇನೋ ಅದು ಗೊತ್ತಾಗಿದ್ದು. ಈ ಫುಲ್ ಸೀಕ್ವೆನ್ಸ್ನಲ್ಲಿ ಒಬ್ಬರು ಕಾಮನ್ ಡಿನಾಮಿನೇಟರ್ ಅಂತಾರಲ್ಲ, ಒಬ್ಬರು ಕಾಮನ್ ಫ್ಯಾಕ್ಟರ್ ಇದ್ದಾರೆ. ಅದು ನಮ್ಮ ಬಿಜಾಪುರ MP ರಮೇಶ್ ಅವರು ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ಗೆ ಬರೆದಿದ್ದಾರೆ, ಹೈವೇಸ್ ಮಿನಿಸ್ಟರ್ಗೆ ಬರೆದಿದ್ದಾರೆ. ಫಸ್ಟು ನೀವು ಟೋಲ್ ಪ್ಲಾಜಾ ಶಿಫ್ಟ್ ಮಾಡಿ ಅಂತ ಬರೆದಿದ್ದಾರೆ. ಆಮೇಲೆ ಇಂಥವ್ರದ್ದು ಅವ್ರ ಜಾಗ ಕೊಡ್ಲಿಕ್ಕೆ ತಯಾರಿದ್ದಾರೆ, ಅವ್ರಿಗೆ ಕನ್ಸಿಡರ್ ಮಾಡಿ ಅಂತ ಬರೆದಿದ್ದಾರೆ. ಇದೆಲ್ಲ ಆಗಿರೋ ನಂತರ ಅವರು ಪ್ರೆಷರೈಸ್ ಮಾಡಿ ಆ ಹಣ ಈಸ್ಕೊಟ್ಟಿದ್ದಾರೆ. ಒಟ್ನಲ್ಲಿ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ನಡೆಸಿರುವ ಹೈವೇ ದರೋಡೆ ತನಿಖಾ ವರದಿಗೆ ಕೇಂದ್ರದಿಂದಲೇ ಮನ್ನಣೆ ಸಿಕ್ಕಿದ್ದು ತನಿಖೆಗೆ ಆದೇಶಿಸಿರೋದು ಸುವರ್ಣ ನ್ಯೂಸ್ಗೆ ಸಂದ ಜಯ. ವಿಜಯಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.